ಭಾಗಿಯಾಗಬೇಕು ಅಂತ ತುಂಬಾ ಕನ್ಸ್ಕೊಂಡಿದ್ರು. ಬಟ್ ಈ ಎಲ್ಲವನ್ನು ಮೀರಿ ಈ ಥರ ಒಂದು ಆರೋಪದಲ್ಲಿ ಅವರು ಬದಲಾಗಿ ಸರ್ ನನಗೂ ದುಃಖ ಇದೆ ಸರ್. 3 ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ, ಎಷ್ಟು ಕಷ್ಟ ಅಂದ್ರೆ ನಿಮಗೂ ಗೊತ್ತಾ ಸರ್. 6 ತಿಂಗಳಿಗೆ ಹೆಂಗ್ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಶ್ರಮ ಪಟ್ಟು ಹಿಂಗ್ ಆಗ್ಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದು ನಿಂತ್ರು ಸರ್. ಇವ್ರು ಇಂಥ ಟೈಮಲ್ಲಿ ನನ್ನ ಗಂಡ ಇಲ್ಲ ಸರ್. ನನಗೂ ದುಃಖ ಇದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು 3 ವರ್ಷದಿಂದ ಮಾಡಿ ಅವ್ನು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್. ನಾನು ಕೇಳೋದಷ್ಟೇನೆ, ಎಲ್ಲ ಕನ್ನಡಿಗರ ಹತ್ರ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಅವಾಗ್ಲೂ ಎಲ್ಲಾ ರೀತಿಯಿಂದ ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಇವಾಗ್ಲೂ ಮಾಡಿ. ವೈಯಕ್ತಿಕ ಬಿಟ್ಬಿಡಿ. ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡ್ಬೇಕು, ಸಾಬೀತ್ ಮಾಡ್ಬೇಕು, ಫೈಟ್ ಕೊಡ್ಬೇಕು, ಸಾಕ್ಷಿ ಏನ್ ತರ್ಬೇಕು ನಾವು ತಂದು ಕೊಡ್ತೀವಿ. ಆದ್ರೆ ಫಿಲಮ್ ಅಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು. ಪಾಪ ಪ್ರೊಡ್ಯೂಸರ್, ಡೈರೆಕ್ಟರ್ 3 ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್. ಈ ಫಿಲಮಿಗೋಸ್ಕರ ನಿದ್ದೆ ಊಟ ಏನು ಇಲ್ದಲ್ಲ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಬೆಲೆ ಕೊಡಿ. ಬೆಳೆಸಿದಿರ, ಇವಾಗ್ಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಸಿನಿಮಾಕ್ಕೆ ಇದು ಕೊಡಿ ಅಷ್ಟೇ ಸರ್. ಹೌದು ಸರ್, ಒಬ್ರು ಲೇಡಿ ಡಾನ್ ಇದಾರೆ, ಅದು ಯಾರು ನನಗೆ ಗೊತ್ತಿಲ್ಲ ಸರ್. ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್.